ಬಡ ಟೇಬಲ್ ಸರಿ ಮೊಬೈಲ್ ತೆಗೋಣ ಹೇಳಪ್ಪ ಏನು ತಮ್ಮ ಹೇಳ್ತಾರೆ ರಕ್ಷಕರು ಅಲ್ಲೇ ಇದ್ರು ಈಗ ಸರ್ ಈಗ ದೊಡ್ಡಬಳ್ಳಾಪುರ ಅಂದ್ರೆ ಏನಣ್ಣ ಏನು ಜೀವ ಬೆದರಿಕೆ ಹಾಕಿ ಆ ಟೈಮ್ನಾಗ ಅಲ್ಲೇ ಇದ್ರು ಎಷ್ಟು ಗಂಟೆಗೆ ಬಂದ್ರಿ ಈಗ ಅಷ್ಟು ನನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ ಆಮೇಲೆ ನಿಮ್ಮ ಮಾತಿಗೆಲ್ಲ ಓಕೆ ಆ ಜಾಗಕ್ಕೆ ಹೋಗಿದ್ದು ಸತ್ಯ ಅದು ಇಲ್ಲಿಗಲ್ ಜಾಗ ಅಲ್ಲ ಒಂದು ದೇವಸ್ಥಾನಕ್ಕೆ ಪೂಜೆ ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ ಅದಕ್ಕೆ ಪ್ರತಿ ಸಲ ನಮ್ಮನ್ನು ಇನ್ವೈಟ್ ಮಾಡ್ತಾನೆ ಇರ್ತಾರೆ ಹೋದ ವರ್ಷ ನಾನು ಹೋಗಿದ್ವಿ ಒಂದು ಪೂಜೆ ಇತ್ತು ನಾನ್ ವೆಜ್ ಊಟ ಇತ್ತು ತಿನ್ಕೊಂಡ್ಬಂದು ಹಂಗೆ ಕರ್ಕೊಂಡು ಬರ್ತಾ ಇರ್ತೀವಿ ಅದೇ ರೀತಿ ಇದೇ ಈ ವರ್ಷ ಅದೇ ರೀತಿ ಹೋಗಿದ್ವಿ ಫಸ್ಟ್ ನಾನು ಹೋಗಿದ್ದಂಗೆ ಅದಾದಮೇಲೆ ಪ್ರಥಮ ಅಲ್ಲಿ ಬಂದು ನಮ್ಗೆ ಯಾರೋ ಗೊತ್ತಿರಲಿಲ್ಲ ಇಲ್ಲಿ ಪ್ರಥಮ ಮಂಡನ ನಾನು ಕರೆಸಿದ ಜಾಗಕ್ಕೆ ನಾನು ಫೋನ್ ಮಾಡಿದೆ ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು ಸುಪಾರಿ ಅದು ನನ್ನ ಲೈಫಲ್ಲೇ ದೊಡ್ಡ ವರ್ಡ್ ನಾನು ತುಂಬ ಚಿಕ್ಕ ಹುಡುಗ ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಓಡಿಸೋದು ಮತ್ತೊಂದು ಅದು ನನಗೆ ಬೇಡದಿದ್ರು ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು ನನ್ನ ಡ್ಯೂಟಿ ಏನು ಮೇಕಪ್ ಹಾಕೋದು ಕೆಲಸ ಮಾಡೋದು ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಮಲಗೋದು ಇಲ್ಲಿ ನಾನು ಇನ್ನೊಬ್ರಿಗೆ ಓಡಿಸೋದು ರೌಡಿಸಮ್ ಮಾಡೋದು ಧಮಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ ಯಾಕಂದರೆ ನನ್ನ ತಂದೆ ದೊಡ್ಡ ಕಲಾವಿದರು ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸರನ್ನ ಉಳಿಸೋಕ್ಕೆ ಹೊರತು ಬಂದಿರ್ತೀವಿ ಅಂತಂದರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ ರೌಡಿಸಮ್ ಮಾಡೋಕ್ಕೆ ಯಾರೋ ಇನ್ನೊಬ್ರನ್ನ ಓಡಿಸೋಕ್ಕೆ ಬಂದಿಲ್ಲ ನಾವಿಲ್ಲಿ ನಾನೆಲ್ಲ ಚಾನಲಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ ರಕ್ಷಕ್ ಸುಪಾರಿ ಕೊಟ್ಟ ರಕ್ಷಕ್ ಕರೆಸ್ದ ರಕ್ಷಕ್ಕೆ ಆ ಜಾಗ ಕರೆಸಿದ್ದು ಅವ್ರನ್ನ ಪ್ಲಾನ್ ಮಾಡಿದ್ದ ಆಮೇಲೆ ಆ ಜಾಗದಲ್ಲಿ ಇದ್ದಿದ್ದು ಸತ್ಯ ಕೂತ್ಕೊಂಡಿದ್ದು ಸತ್ಯ ಮಾತಾಡಿದ್ದು ಸತ್ಯ ಒಂದು ಸೆಲೆಬ್ರಿಟಿ ಆದಮೇಲೆ ಒಂದು ಆರ್ಟಿಸ್ಟ್ ಆದಮೇಲೆ ಎಲ್ಲರೂ ಸಿಗ್ತಾರೆ ಮಾತಾಡೋದು ಸಹಜ ಈ ಜಾಗಕ್ಕೆ ಹೋಗ್ಬಾರ್ದು ನಾನು ಇವ್ರ ಹತ್ರ ಮಾತಾಡಬಾರ್ದು ಅದು ಎಲ್ಲೂ ರೂಲ್ಸ್ ಇಲ್ಲ ಅದೇ ರೀತಿ ಎಲ್ಲರೂ ಸಿಗ್ತಾರೆ ನಾನು ಮಾತಾಡ್ತೀನಿ ಅಲ್ಲಿ ರಕ್ಷಕ್ ಇದ್ದಾಗ ಅದೇನೋ ಪ್ರಾಬ್ಲಮ್ ಆಯಿತು ಅಲ್ಲಿ ರಕ್ಷಕ್ ಬಿಡ್ಸಕ್ಕೆ ಬಂದಿಲ್ಲ ಅಂತ ಯಾವುದೋ ಒಂದು ಜಗಳ ವಿಚಾರದಲ್ಲಿ ಇವತ್ತಿಗೂ ಪ್ರಥಮ ಮೇಲೆ ಅದೇ ಪ್ರೀತಿ ಇದೆ ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ ಯಾಕೆ ಅವಾಗ ಕಾಲ್ ಮಾಡ್ತಾ ಇರ್ತೀವಿ ಊಟಕ್ಕೆ ಸಿಗ್ಬೇಕಾದ್ರೆ ಸಿಗ್ತೀವಿ ನೈಟ್ 2 ಗಂಟೆ 3 ಗಂಟೆ ಊಟ ಮಾಡ್ಕೊಂಡು ಬಂದು ಅನಿಸ್ಕೊಂಡಿದೆ ಇವತ್ತಿಗೂ ಅದೇ ಪ್ರೀತಿ ಇದೆ ಯಾವುದೋ ಒಂದು ಕಾಂಟ್ರವರ್ಸಿಯಿಂದ ನಾವಿಬ್ಬರು ದೂರ ಆಗ್ತೀವಿ ಮತ್ತೊಂದು ಆಗ್ತೀವಿ ಎಂಥದ್ದು ಇಲ್ಲ ಇದರಿಂದ ಇನ್ನೊಬ್ರು ಮೂರನೇವರು ಬೆಳೆ ಬೆಳೆಸ್ಕೊಬೋದು ಅವ್ರಿಗೆ ಬಿಟ್ಟರೆ ನಾನು ಪ್ರಥಮ ಯಾವತ್ತೂ ಚೆನ್ನಾಗಿರ್ತೀವಿ ಮುಂದಕ್ಕೂ ಚೆನ್ನಾಗಿರ್ತೀವಿ ಆಡಿಯೋ ವೈರಲ್ ಒಂದು ಜುಲೈ 22ನೇ ತಾರೀಕು ಇನ್ಸಿಡೆಂಟ್ ಆಗಿದೆ ದೇವಸ್ಥಾನದ ಹತ್ರ ಸೊ ಆ ಟೈಮಲ್ಲಿ ಡ್ರಾಗರ್ ತಗೊಂಬಂದ್ಬಿಟ್ಟು ಚುಚ್ಚಲಿಕ್ಕೆ ಬಂದರು ಅಟೆಂಪ್ಟು ಮಾಡ್ರ ಅಂತ ನಾವು ಹೇಳ್ತಕ್ಕಂಥದ್ದು ಸೊ ಆ ಸಂದರ್ಭದಲ್ಲಿ ಇದ್ರಿ ಯಾಕೆ ಆ ಟೈಮಲ್ಲಿ ಬಿಡ್ಲಿಕ್ಕೆ ಹೋಗಲಿಲ್ಲ ಅನ್ನುವಂಥ ಒಂದು ವಿಚಾರ ಬಂದಿದೆ ಅದ್ರ ಬಗ್ಗೆ ನೀವು ಅಂದರೆ ಅಲ್ಲಿ